ನಾವೀಗಾಗಲೇ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ನಾನು ಕೂಡ ಅಲ್ಲಿ ಮಾಜಿ ಲೋಕಸಭಾ ಅಭ್ಯರ್ಥಿಯಾಗಿದ್ದು ನಾವೆಲ್ಲ ಒಟ್ಟಿಗೆ ಸೇರಿ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅಭಿಪ್ರಾಯಗಳನ್ನೆಲ್ಲವನ್ನು ಹೇಳಿದ್ದೇವೆ. ಎಲ್ಲರದ್ದು ಅಭಿಪ್ರಾಯ ಕ್ರೋಢೀಕರಿಸಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕೂಡ ಗೆಲ್ಲಿಸುವಂಥ ಕೆಲಸ ಮಾನ್ಯ ಮಂತ್ರಿಗಳಾದಂಥ ಸುರೇಶ್ ಅವರು ಇನ್ಚಾರ್ಜ್ ಕೋಲಾರ, ನಾನು ಮತ್ತು ಸುಧಾಕರ್ ಅವರು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ನಾಮಂತ್ರ ಇದ್ದೀವಿ. ನಮ್ಮೆಲ್ಲರದ್ದು ಜವಾಬ್ದಾರಿ ಇದೆ. ಆ ಎರಡು ಕ್ಷೇತ್ರನ ಗೆಲ್ಲಿಸೋದು ಬಹಳ ಮುಖ್ಯ. ಮತ್ತು ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಪ್ರವಾಸ ಮಾಡಿ ಕಾಂಗ್ರೆಸ್ನ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇನೆ. ಜೊತೆಗೆ ಇದು ಮುಖ್ಯವಾಗಿ ಈ ಎರಡು ಕ್ಷೇತ್ರ ಕೂಡ ನಾನೇ 7 ಸಾರಿ ಗೆದ್ದಿರುವಂಥ ಕ್ಷೇತ್ರ. ಮತ್ತೆ ಅದಕ್ಕೆ ಚಿಕ್ಕಬಳ್ಳಾಪುರ ಕೂಡ ಗೆಲ್ಲಬೇಕು. ಆದ್ದರಿಂದ ಇವಕ್ಕೆ ಹೆಚ್ಚಿನ ನಾವು ಟೈಮನ್ನು ಕೊಟ್ಟು ಗೆಲ್ಲಿಸುವಂಥ ಏರ್ಪಾಟನ್ನು ಮಾಡ್ತೀವಿ. 7 ಬಾರಿ ಸಂಸದರಾಗಿರುವಂಥ KH ಮುನಿಯಪ್ಪ ಅವರು, 2 ಬಾರಿ ಕೇಂದ್ರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ತಮ್ಮ ಕ್ಷೇತ್ರದ ಟಿಕೆಟ್ ಅನ್ನ ಘೋಷಣೆ ಮಾಡಿಸಿಕೊಳ್ಳಲಿಕ್ಕೆ ಇಷ್ಟು ಕಷ್ಟಪಡಬೇಕಿತ್ತ? ಯೋಚನೆ ಮಾಡೋದು ಅದೆಲ್ಲ ಹೈಕಮಾಂಡ್ ಇದೆ. ಮುಖ್ಯಮಂತ್ರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳು, ಇವರು ಒಟ್ಟಿಗೆ ಸೇರಿ ನಾವು ಅಭಿಪ್ರಾಯ ಹೇಳ್ತೀವಿ. ತೀರ್ಮಾನ ಅವರೇ ಕೊಡಬೇಕು. ಅವ್ರ ತೀರ್ಮಾನ ಏನು ಕೊಡ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಒಂದು ಸಾರಿ ಹೇಳಿದ ಮೇಲೆ ಮತ್ತೆ ವಾಪಸ್ ಬರುವಂಥದ್ದಿಲ್ಲ. ಅದು ಯಾರೇ ಕ್ಯಾಂಡಿಡೇಟ್ ಮಾಡಲಿ ಗೆಲ್ಲಿಸೋ ಜವಾಬ್ದಾರಿ ಎಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮ 3 ಮಂತ್ರಿಗಳಿಗೂ ಇದೆ. ಆ ಕೆಲಸವನ್ನು ಮಾಡ್ತೀವಿ. ನಾವೀಗಾಗಲೇ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು, ನಾನು ಕೂಡ ಅಲ್ಲಿ ಮಾಜಿ ಲೋಕಸಭಾ ಅಭ್ಯರ್ಥಿಯಾಗಿದ್ದು ನಾವೆಲ್ಲ ಒಟ್ಟಿಗೆ ಸೇರಿ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅಭಿಪ್ರಾಯಗಳನ್ನೆಲ್ಲವನ್ನು ಹೇಳಿದ್ದೇವೆ. ಎಲ್ಲರದ್ದು ಅಭಿಪ್ರಾಯ ಕ್ರೋಢೀಕರಿಸಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕೂಡ ಗೆಲ್ಲಿಸುವಂಥ ಕೆಲಸ ಮಾನ್ಯ ಮಂತ್ರಿಗಳಾದಂಥ ಸುರೇಶ್ ಅವರು ಇನ್ಚಾರ್ಜ್ ಕೋಲಾರ, ನಾನು ಮತ್ತು ಸುಧಾಕರ್ ಅವರು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ನಾಮಂತ್ರ ಇದ್ದೀವಿ. ನಮ್ಮೆಲ್ಲರದ್ದು ಜವಾಬ್ದಾರಿ ಇದೆ. ಆ ಎರಡು ಕ್ಷೇತ್ರನ ಗೆಲ್ಲಿಸೋದು ಬಹಳ ಮುಖ್ಯ. ಮತ್ತು ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಪ್ರವಾಸ ಮಾಡಿ ಕಾಂಗ್ರೆಸ್ನ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇನೆ. ಜೊತೆಗೆ ಇದು ಮುಖ್ಯವಾಗಿ ಈ ಎರಡು ಕ್ಷೇತ್ರ ಕೂಡ ನಾನೇ 7 ಸಾರಿ ಗೆದ್ದಿರುವಂಥ ಕ್ಷೇತ್ರ. ಮತ್ತೆ ಅದಕ್ಕೆ ಚಿಕ್ಕಬಳ್ಳಾಪುರ ಕೂಡ ಗೆಲ್ಲಬೇಕು. ಆದ್ದರಿಂದ ಇವಕ್ಕೆ ಹೆಚ್ಚಿನ ನಾವು ಟೈಮನ್ನು ಕೊಟ್ಟು ಗೆಲ್ಲಿಸುವಂಥ ಏರ್ಪಾಟನ್ನು ಮಾಡ್ತೀವಿ. 7 ಬಾರಿ ಸಂಸದರಾಗಿರುವಂಥ KH ಮುನಿಯಪ್ಪ ಅವರು, 2 ಬಾರಿ ಕೇಂದ್ರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ತಮ್ಮ ಕ್ಷೇತ್ರದ ಟಿಕೆಟ್ ಅನ್ನ ಘೋಷಣೆ ಮಾಡಿಸಿಕೊಳ್ಳಲಿಕ್ಕೆ ಇಷ್ಟು ಕಷ್ಟಪಡಬೇಕಿತ್ತ? ಯೋಚನೆ ಮಾಡೋದು ಅದೆಲ್ಲ ಹೈಕಮಾಂಡ್ ಇದೆ. ಮುಖ್ಯಮಂತ್ರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳು, ಇವರು ಒಟ್ಟಿಗೆ ಸೇರಿ ನಾವು ಅಭಿಪ್ರಾಯ ಹೇಳ್ತೀವಿ. ತೀರ್ಮಾನ ಅವರೇ ಕೊಡಬೇಕು. ಅವ್ರ ತೀರ್ಮಾನ ಏನು ಕೊಡ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಒಂದು ಸಾರಿ ಹೇಳಿದ ಮೇಲೆ ಮತ್ತೆ ವಾಪಸ್ ಬರುವಂಥದ್ದಿಲ್ಲ. ಅದು ಯಾರೇ ಕ್ಯಾಂಡಿಡೇಟ್ ಮಾಡಲಿ ಗೆಲ್ಲಿಸೋ ಜವಾಬ್ದಾರಿ ಎಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮ 3 ಮಂತ್ರಿಗಳಿಗೂ ಇದೆ. ಆ ಕೆಲಸವನ್ನು ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.